ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಶಿವಲೀಲಾ ಮಾತಾಡ್ತಿರೋದು. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡೇನಿ. ನಾನೊಬ್ಬರು ಅದ್ಭುತವಾಗಿದ್ದೀನಿ. ಸೊ ನಿಮಗೆ ಒಂದು ವಿಷಯದ ಬಗ್ಗೆ ಹೇಳಿದ್ರಾಯಿತು ಅಂತ ಬಂದಿದ್ದೀನಿ. ಸೊ ಏನಪ್ಪ ಅಂತಂದರೆ ಆಲೋಚನೆ. ಸಹಜವಾಗಿ ನಾವೆಲ್ಲರೂ ಆಲೋಚನೆಗಳನ್ನು ಮಾಡ್ತಾ ಇರ್ತೇವೆ. ಅಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತೇವೆ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೇವೆ. ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಓಕೆ, ಬಟ್ ನೆಗೆಟಿವ್ ಆಗಿ ಯೋಚನೆ ಮಾಡೋದು ತುಂಬ ತಪ್ಪು ಫ್ರೆಂಡ್ಸ್. ಏನಕ್ಕೆ ತಪ್ಪು, ಯಾಕೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು, ಅದು ನಮ್ಮ ಮೇಲೆ ಎಷ್ಟು ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಈಗ ಪ್ರತಿಯೊಬ್ಬ ಮನುಷ್ಯನೂ ಆಲೋಚನೆ ಅಂತೂ ಮಾಡ್ತಾನೆ ಇರ್ತಾನೆ. ಅವನ ಆಲೋಚನೆಗಂತೂ ಮಿತಿನೇ ಇರಲ್ಲ. ಎಷ್ಟೋ ಕ್ಷಣಕ್ಕೆ ಯೋಚನೆ ಮಾಡ್ತಾನೆ ಇರ್ತಾನೆ. ಸೊ ಆ ಯೋಚನೆ ಏನಿದೆಯಲ್ಲ ಅವನ ಜ್ಞಾನ ಮಟ್ಟದ ಮೇಲೇ, ಮಾನವನ ಜ್ಞಾನದ ಮಟ್ಟದ ಮೇಲೆ, ಆ ಸಾಮರ್ಥ್ಯ ಮಟ್ಟದ ಮೇಲೆ ಆಲೋಚನೆ ನಿಂತಿರುತ್ತೆ. ಆಗ ಮನುಷ್ಯನ ಆಲೋಚನಾ ಶಕ್ತಿ ಅವರ ಜೀವನದ ಪಾತ್ರದ ಮೇಲೆ ಅಪಾರವಾಗಿ ನಿಂತುಬಿಟ್ಟಿರ್ತದೆ ಅದು. ಸೊ ನಮ್ಮ ಉದ್ದೇಶ ಮತ್ತು ಅಭಿಪ್ರಾಯ ನಮ್ಮ ಸುತ್ತಮುತ್ತಲಿನ ವಾತಾವರಣದ ಮೇಲೆ ಅದು ಪ್ರಭಾವ ಬೀರ್ತೈತಿ. ನಾವು ಏನು ಯೋಚನೆ ಮಾಡ್ತೇವಲ್ವ, ಸೊ ಅದು ನಮ್ಮ ಸುತ್ತಮುತ್ತಲ ಮೇಲೂ ಪ್ರಭಾವ ಬೀರ್ತೈತೆ ಅದು. ಸೊ ನಾವು ನಮ್ಮ ಇವಾಗ ನಾವೇನಾದರೂ ಅದು ಉದ್ದೇಶ ಏನೇ ಇರಲಿ, ನಾವೇನು ಮಾಡ್ತೀವಿ ಅಂದರೆ ಮನುಷ್ಯ ಅಂದರೆ ಏನಂದ್ರೆ ಆಲೋಚನೆಗಳನ್ನು ಮಾಡ್ತಾ ಇರ್ತಾನೆ. ಜಾಸ್ತಿ ನೆಗೆಟಿವ್ ಆಲೋಚನೆಗಳನ್ನು ಮನುಷ್ಯ ಮಾಡೋದು ಜಾಸ್ತಿನೇ, ಮಾತಾಡೋದು ಜಾಸ್ತಿನೇ. ಯಾಕಂದರೆ ಮನುಷ್ಯ ಏನು ಯೋಚನೆ ಮಾಡ್ತಾನೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಅದಕ್ಕೊಂದು ಅಂಥ ಶಕ್ತಿ ಇದೆ. ಮನುಷ್ಯನ ಆಲೋಚನೆಗಳಿಗೆ ಅದು ಅಷ್ಟೊಂದು ಶಕ್ತಿ ಇದೆ. ಅದಕ್ಕೆ ಇವಾಗ ಹಿರಿಯರು ಹೇಳ್ತಿರ್ತಾರೆ, ಕೇಳಿದ್ದೀರಾ ನೀವು, ಒಳ್ಳೆಯದನ್ನೇ ಮಾತಾಡಿ, ಕೆಟ್ಟದನ್ನು ಮಾತಾಡೋಕ್ಕೆ ಹೋಗಬೇಡಿ, ಮೇಲೆ ಅಶ್ವಿನಿ ದೇವತೆಗಳಿರ್ತಾರೆ, ಅಸ್ತು ಅಂತಿರ್ತಾರೆ ಅಂತ. ಅದಕ್ಕೆ ನೀವು ಏನು ಮಾತಾಡ್ತೀರೋ ಅದು ಖಂಡಿತವಾಗ್ಲೂ ಆಗುತ್ತೆ. ಅದು ಎಂಥದೇ ಪರಿಸ್ಥಿತಿ ಬರಲಿ ಫ್ರೆಂಡ್ಸ್, ನಿಮ್ಮ ಆಲೋಚನೆಗಳು ಯಾವಾಗಲೂ ಪಾಸಿಟಿವ್ ಆಗೇ ಇರಬೇಕು. ನನ್ನ ಕೈಲಿ ಆಗೇ ಆಗುತ್ತೆ, ನಾನು ಮಾಡೇ ಮಾಡ್ತೇನೆ, ಇದು ನನ್ನ ಕೈಲಿ ಸಾಧ್ಯ ಆಗೇ ಆಗುತ್ತದೆ, ನನ್ನ ಕೈಲಿ ಸಾಧ್ಯವಾಗಲಾರ್ದು ಯಾವುದೂ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಮಾತುಗಳು ಇರಬೇಕು ಹೊರತು ನನ್ನ ಕೈಲಿ ಸಾಧ್ಯನಾ, ನನ್ನ ಕೈಲಿ ಆಗುತ್ತಾ ಅಂತ ಆ ಥರ ಆಲೋಚನೆಗಳು ಇರಲೇಬಾರ್ದು. ಪ್ರತಿಯೊಬ್ಬರು ಮನುಷ್ಯನಿಗೂ ಅವ ಏನು ಆಲೋಚನೆ ಮಾಡ್ತಾನೋ ಅದನ್ನು ಹಿಡಿಯುವಂಥ ಶಕ್ತಿ ಖಂಡಿತವಾಗ್ಲೂ ಇದೆ. ಇವಾಗ ಏನಪ್ಪ ಅಂತಂದರೆ ಇಲ್ಲಿ ಪತ್ರಿಜಿಯವರು ಹೇಳ್ತಾರೆ, ಸೊ ನಮ್ಮ ಸೃಷ್ಟಿಕರ್ತರು ನಾವೇ, ನಮ್ಮ ಸೃಷ್ಟಿಯನ್ನು ನಾವೇ ಮಾಡ್ಕೋಬೋದು, ನಮ್ಮ ಜೀವನವನ್ನು ನಾವೇ ರೂಪಿಸ್ಕೊಡ್ಬೋದು. ಯಾರು ನಮ್ಮ ಜೀವನ ರೂಪಿಸ್ಕೊಡೋ ದೇವರು ನಮ್ಮ ಜೀವನನ ರೂಪಿಸ್ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನವನ್ನು ಭಗವಂತ ಎರಡು ಹಾಕಿ ಕಳಿಸ್ಬಿಟ್ಟಿದ್ದಾನೆ. ನಮ್ಮಲ್ಲಿ ಒಳ್ಳೆಯದು ಹಾಕಿ ಕಳಿಸಿದ್ದಾನೆ, ಕೆಟ್ಟದ್ದು ಹಾಕಿ ಕಳಿಸಿದ್ದಾನೆ. ಜಗತ್ತಿನಲ್ಲಿ ಪ್ರತಿಯೊಂದೂ ಹಾಗೆ ಒಳ್ಳೆಯದು ಇದೆ, ಕೆಟ್ಟದ್ದಿದೆ. ಎಲ್ಲಿ ಕೆಟ್ಟದ್ದಿಲ್ಲ, ಎಲ್ಲಿ ಒಳ್ಳೆಯದಿಲ್ಲ ಹೇಳಿ. ಪ್ರತಿಯೊಂದರಲ್ಲಿ ಒಂದು ಏಯಿಂದ ಹಿಡ್ಕೊಂಡು ಜಡ್ಡತನೂ ನೋಡಿ, ಒಳ್ಳೆಯದಿರುತ್ತೆ, ಕೆಟ್ಟದ್ದಿರುತ್ತೆ. ಬಟ್ ನಾವೇನು ಆಯ್ಕೆ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಅವಲಂಬಿತವಾಗಿರುತ್ತೆ. ಒಂದು ಮಾತು ಹೇಳ್ತೇನೆ ನೋಡಿ ಫ್ರೆಂಡ್ಸ್, ಆಲೋಚನೆಗೆ ಎಷ್ಟು ಶಕ್ತಿ ಇದೆಯಪ್ಪ ಅಂತಂದರೆ ನಮ್ಮ ಹಣೆ ಬರವನ್ನು ಬದಲಿಸುವ ಶಕ್ತಿ ಆಲೋಚನೆಗಿದೆ ಅಂತೆ. ಬಟ್ ಇದು ನಮ್ಗೆ ಗೊತ್ತೇ ಇಲ್ಲ. ಇದರ ಅರಿವಿಲ್ದೇ ನಾವೇನು ಮಾಡ್ತೇವಪ್ಪ ಅಂತಂದರೆ ನೆಗೆಟಿವ್ ಆಲೋಚನೆಗಳನ್ನು ಮಾಡ್ತಾನೇ ಇರ್ತೀವಿ, ಪಾಸಿಟಿವ್ ಆಲೋಚನೆಗಳನ್ನು ಮಾಡೋದೇ ಇಲ್ಲ. ಸೊ ಇವಾಗ ನೀವೇ ಕೇಳಿ, ನಮ್ಮ ಆಲೋಚನೆಗಳಿಗೆ ಶಕ್ತಿ ಇದೆ ಇಲ್ಲ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದು ಯಾವ ಥರಪ್ಪ ಅಂತಂದರೆ, ಇವಾಗ ನೋಡಿ, ನೀವೇ ಏನಾದರೂ ಒಂದು ಸಂಗೀತ ಕೇಳ್ತೀರಾ. ಸೊ ಸಂಗೀತ ಕೇಳಿದ ತಕ್ಷಣ ಎಷ್ಟು ಅದ್ಭುತವಾಗಿ ಹಾಡ್ತಿದ್ದಾರೆ, ಸೊ ನಾನು ಕಲಿಬೇಕಲ್ಲ ಅಂತೀರಾ. ಸೊ ಅವಾಗ ಏನು ಮಾಡ್ತೀರಪ್ಪ ಅಂತಂದರೆ ಯೂಟ್ಯೂಬಲ್ಲೋ ಅಲ್ಲೋ ಇಲ್ಲೋ ಸರ್ಚ್ ಮಾಡಿ ಹಾಡ್ತೀರ. ಅದು ನಾನು ಪರವಾಗಿಲ್ಲ, ಚೆನ್ನಾಗಿ ಹೇಳ್ತೇನೆ ಅಂತೇಳಿ ಅಲ್ಲೇ ಸ್ಟಾಪ್ ಮಾಡಿಬಿಡ್ತೀರ. ಬಟ್ ನೀವು ಅದನ್ನ ಏನು ಆಲೋಚನೆ ಏನು ಮಾಡಿರ್ತೀರಲ್ಲ, ಮುಂದೆ ಅದನ್ನು ಕಂಟಿನ್ಯೂ ಮಾಡ್ಕೊತ ಹೋದರೆ ನೀವು ಅದ್ಭುತವಾದ ಸಿಂಗರ್ ಆಗ್ಬೋದು. ಬಟ್ ನೀವೇನು ಮಾಡಿಬಿಡ್ತೀರಾ, ಹೋಗ್ಲೇ ಬೇಡಪ್ಪ, ನನಗೇನು ಕೆಲಸದಾಗ ಆಗೋದಿಲ್ಲ, ಮಾಡೋದಿಲ್ಲ ಅಂತ ಅಷ್ಟೇ ಹೇಳಿ ಅಷ್ಟೇ ಸ್ಟಾಪ್ ಮಾಡಿಬಿಡ್ತಾರೆ. ಎಲ್ಲರಲ್ಲೂ ಅದ್ಭುತವಾದ ಶಕ್ತಿ ಇರುತ್ತೆ. ಸೊ ನಾವೇನು ಮಾಡಬೇಕು, ಅದನ್ನು ಕಂಡ್ಕೋಬೇಕು ಅಷ್ಟೇ. ನಾವೇನು ಮಾಡ್ತೀವಿ ಅದನ್ನು ಕಂಡ್ಕೊಳೋದೇ ಇಲ್ಲ. ಸೊ ನಾವು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀವಿ. ಇವಾಗ ಏನು ಉದಾಹರಣೆಗೆ ಒಂದು ಭಗವದ್ಗೀತೆಯನ್ನು ಕೇಳ್ತೇವೆ ಅಂತ ಅಂದ್ಕೊಳ್ಳಿ. ಭಗವದ್ಗೀತೆ ಭಗವದ್ಗೀತೆ ಕೇಳಿದ ತಕ್ಷಣ ಎಷ್ಟೊಂದು ಅದ್ಭುತವಾಗಿದೆ ಭಗವದ್ಗೀತೆ, ನಾವಿದನ್ನು ಅಳವಡಿಸ್ಕೋಬೇಕು ಅಂತ ಅನ್ಕೊತೀರಾ. ಫಸ್ಟ್ ಒಂದು ಸ್ವಲ್ಪ ದಿನ ಅಳವಡಿಸ್ಕೊತೀರ, ಆಮೇಲೆ ಏನು ಮಾಡ್ತೀರಾ, ಅಪ್ಪ ನಮ್ಮ ಕೈಲಾಗಲ್ಲ ಅಂತ ಬಿಟ್ಬಿಡ್ತೀರ. ಯಾವುದನ್ನು ಹಂಗೆ ಬಿಡಬಾರ್ದು ಫ್ರೆಂಡ್ಸ್. ನಾವು ಏನು ಮಾಡಬೇಕು, ಯಾವುದಾದ್ರೂ ಒಂದು ಒಳ್ಳೆಯ ವಿಷಯ ಕೇಳಿದ್ದೀವಿ ಅಂದರೆ ಎಷ್ಟು ಸಾಧ್ಯನೋ ಅದನ್ನು ಅಳವಡಿಸ್ಕೊತಾ ಹೋಗಬೇಕು. ನಮ್ಮ ಜೀವನವೇ ಅದ್ಭುತವಾಗಿ ಬದಲಾಗುತ್ತೆ, ಗೊತ್ತಾ. ಇವಾಗ ನೋಡಿ, ಸರ್ವೇ ಸಾಮಾನ್ಯವಾಗಿ ನೋಡಿರಿ, ಗೌತಮ ಬುದ್ಧ ಏನು ಮಾಡ್ತಾನಪ್ಪ ಅಂದರೆ, ಒಂದು ಸಲ ಹೊರಗಡೆ ಬಂದಿರ್ತಾನೆ.
ಹೊರಗಡೆ ಬಂದಾಗ ಹೊರಗಿನ ಜಗತ್ತನ್ನು ನೋಡ್ತಾನೆ. ಶ್ಲೋಕ ಮತ್ತು ದುಃಖದಿಂದ ಹೊರಗಿನ ಜಗತ್ತು ಮುಳುಗಿರುತ್ತದೆ. ಅವನಿಗೆ ಫಸ್ಟು ಅರಮನೆಯಲ್ಲಿ ಇರ್ತಾನೆ, ಅವ್ನಿಗೆ ಗೊತ್ತೇ ಇರೋದಿಲ್ಲ ಹೊರಗಿನ ಜಗತ್ತು ಹೆಂಗೆ ಇರುತ್ತೆ ಅಂತ. ಅದು ಫಸ್ಟ್ ಟೈಮ್ ಹೊರಗೆ ಬಂದಿರ್ತಾನೆ ಅವನು. ಮತ್ತು ಶ್ಲೋಕ ಮತ್ತು ದುಃಖಗಳನ್ನು ನೋಡಿದಾಗ ಅವ್ನಿಗೇನು ಅನಿಸ್ಬಿಡ್ತೈತಪ್ಪ ಅಂದ್ರೆ, ಏನಪ್ಪ ಇಷ್ಟೊಂದು ಜಗತ್ತು ಶ್ಲೋಕ ದುಃಖದಲ್ಲೇ ಮುಳುಗೈತಲ್ಲ ಅಂತ ಅದಕ್ಕೆ ಏನಾದರೂ ಒಂದು ಪರಿಹಾರ ಕಂಡು ಹಿಡಿಬೇಕಲ್ಲ ಅಂತ ಅರಮನೆ ಬಿಟ್ಟು ಅವ್ನು ಕೆಲವೊಂದು ಬೋಧಕರನ್ನು ಎಲ್ಲರನ್ನೂ ಭೇಟಿ ಆಗ್ತಾನೆ. ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾನೆ, ತಿಳ್ಕೊತಾನೆ, ತಾನು ಒಂದು ಸ್ವಲ್ಪ ಅಭ್ಯಾಸ ಮಾಡ್ತಾನೆ. ಅದಾದಮೇಲೆ ಅವ್ನಿಗೆ ಏನಾಗ್ತೈತೆ ಅಂದ್ರೆ ಜ್ಞಾನೋದಯ ಆಗ್ತೈತಿ. ಸೊ ಜ್ಞಾನೋದಯ ಆಗಿ ಅಲ್ಲೊಂದು ಇಚ್ಛಾಶಕ್ತಿ, ಅವನ ಆಶಾಶಕ್ತಿ, ಉದ್ದೇಶ ಶಕ್ತಿಯಿಂದ ಅವ್ನಿಗೇನಾಗ್ತೈತಿ ಎಲ್ಲ ಸ್ವರೂಪಗಳನ್ನು ಕಂಡ್ಕೊತಾನೆ. ಅವ್ನು ಬುದ್ಧನಿಗೆ ಜ್ಞಾನೋದಯ ಆಗ್ತೈತಿ. ಸೊ ಅವನೇನಾದರೂ ಏನು ಬಿಡಪ್ಪ, ನಾನೇನು ತೊಗೊಂಡು ಏನು ಮಾಡಲಿ, ಇದನ್ನೇನು ಮಾಡಲಿ ಅಂತ ಅವ್ನು ಬಿಟ್ಟಿದ್ರೆ ಅವ್ನು ಜ್ಞಾನೋದಯ ಆಗ್ತಿದ್ದ ಬುದ್ಧನಿಗೆ? ಇಲ್ಲ, ಆಗ್ತಿದ್ದಿದ್ದಿಲ್ಲ. ಸೊ ಅವ್ನು ಏನು ಮಾಡ್ದ, ಅದಕ್ಕೆ ಪರಿಹಾರ ಕಂಡು ಹಿಡ್ಕೋಬೇಕು ಅಂತ ಸತತವಾಗಿ ಅದರ ವಿರುದ್ಧವಾಗಿ ಹೋರಾಡ್ದ. ಮನಸ್ಸನ್ನು ದೃಢ ಮನಸ್ಸಿನಿಂದ ಹೋರಾಡಿದವ, ಮಂಡ್ ಹಠ ಹಿಡ್ದ ಅದನ್ನು ಹೆಂಗಾದರೂ ನಾನು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡಿಲೇಬೇಕು ಅಂತ ಮಂಡ್ ಹಠ ಹಿಡ್ದಾಗ ಅವ್ನಿಗೆ ಏನಾಗ್ಬಿಡ್ತಪ್ಪ ಅಂದ್ರೆ ಆ ಸಮಸ್ಯೆಗೆ ಒಂದು ಅವಂಗೆ ಪರಿಹಾರ ಸಿಕ್ತು. ಹಾಗೆ ನಾವು ಏನಾದರೂ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಇದ್ದರೆ ನಾವು ಅದಕ್ಕೆ ಪರಿಹಾರಕ್ಕೋಸ್ಕರ ಮಂಡ ಹಠ ಹಿಡಿದು ನಾವು ಅದನ್ನು ಮಾಡಿದ್ವಪ್ಪ ಅಂದರೆ, ಆದರೆ ನಮ್ಮ ಯೋಚನೆ ಹೆಂಗಿರ್ಬೇಕಪ್ಪ ಅಂದ್ರೆ ಒಳ್ಳೇದಿರಬೇಕು. ಮತ್ತು ಕೆಟ್ಟದ್ದು ಇಟ್ಕೊಂಡು ನಮ್ಮ ಮಂಡ ಹಠ ಹಿಡಿತೇನಂದ್ರೆ ಅದು ಸಾಧ್ಯ ಆಗಲಾರ್ದು. ಮತ್ತು ಅದಕ್ಕೆ ನಾವು ಖಂಡಿತವಾಗ್ಲೂ ಮಣ್ಣು ತಿಂತೇವೆ. ಬಟ್ ನಮ್ಮಲ್ಲಿ ಒಳ್ಳೆಯ ಆಲೋಚನೆಗಳು ಇದ್ದಾಗ ಅದಕ್ಕೆ ಅತ್ಯುತ್ತಮವಾದ ನಾವು ರಿಸಲ್ಟನ್ನು ನೋಡ್ತೇವೆ ಅಷ್ಟೊಂದು. ಮತ್ತು ನಾವು ಇನ್ನೊಂದು ಏನಂದರೆ ಯಾವುದೇ ಥರದಲ್ಲಿ ನಾವು ನಿರ್ಧಾರರಹಿತ ಆಲೋಚನೆಗಳನ್ನು ಮಾಡಲೇಬಾರ್ದು ನಾವು. ಅಂದರೆ ನಿರ್ಧಾರರಹಿತ ಅಂತಂದರೆ ಅವು ನಮ್ಮ ಜೀವನಕ್ಕೆ ಉಪಯೋಗ ಇರಲ್ಲ. ಸೊ ಬೇಡವಾಗದಿರ್ತವೆ ಅಂಥ ಆಲೋಚನೆಗಳನ್ನು. ಇವಾಗ ನಮ್ಮ ಮನಸ್ಸಲ್ಲಿ ಭಯ ಪಡೋ ಆಲೋಚನೆಗಳು, ಗೊಂದಲ ಸೃಷ್ಟಿಸುವ ಆಲೋಚನೆಗಳನ್ನು ನಾವು ಇವನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ನಾವು ಏನಾದರೂ ನಿರ್ಧಾರ ಮಾಡಿದರೆ ಅದು ಯಶಸ್ವಿ ಆಗೋ ತನಕ ಬಿಡಲೇಬಾರ್ದು. ಅಂಥದನ್ನು ಒಳ್ಳೆಯದನ್ನು ನಾವು ರೂಢಿಸ್ಕೋಬೇಕು, ಅದನ್ನು ಗಳಿಸ್ಕೋಬೇಕು. ಇವಾಗ ಯಶಸ್ಸು ಏನಿರ್ತದಲ್ಲ ನಮ್ಮ ಆಲೋಚನಾ ಶಕ್ತಿ ಮೇಲೆ ಅವಲಂಬಿತ ಆಗಿರ್ತೈತಿ. ಇದನ್ನೇ ಎಲ್ಲರೂ ದೊಡ್ಡ ವ್ಯಕ್ತಿಗಳು ಹೇಳಿದ್ದಪ್ಪ ಅಂದರೆ, ಯೇಸು ಅವರು ಹೇಳಿದ್ದಿರ್ಬೋದು, ಬುದ್ಧ ಹೇಳಿದ್ದಿರ್ಬೋದು, ಕೃಷ್ಣ ಹೇಳಿದ್ದಿರ್ಬೋದು, ಮಹಮ್ಮದ್ ಅವರು ಹೇಳಿದ್ದಿರ್ಬೋದು, ಎಲ್ಲರೂ ಇದೇ ಸತ್ಯವನ್ನು ಸಾರ್ಯಾರ. ಬಟ್ ನಮಗದು ಅದು ಕಲ್ಪನೆಗೆ ಬರ್ತಾನೆ ಇಲ್ಲ. ನಾವೇನು ಮಾಡ್ತೀವಿ, ನಮ್ಮ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳೋದೇ ಇಲ್ಲ. ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಲಾರ್ದಾಗ ನಮ್ಮ ಜೀವನನೂ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಸೊ ನಮ್ಮ ಮನಸ್ಸನ್ನು ನಾವು ಯಾವಾಗ ನಿಯಂತ್ರಣದಲ್ಲಿ ಇಟ್ಕೊತೇವೆ, ಈ ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆಯದು ಕೆಟ್ಟದ್ದು ಎರಡು ಅವನಲ್ಲೇ ಇರುತ್ತೆ. ಸೊ ಕೆಟ್ಟದ್ದು ಮಾಡಿದಾಗ ಅವ್ನ ಮನಸ್ಸು ಹೇಳ್ತಾನೆ ಇರುತ್ತೆ, ನೋಡಿ ನೀ ಕೆಟ್ಟದ್ದು ಮಾಡ್ತಿದ್ದೀಯ ಅಂತ. ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದರೆ, ಅದು ಒಳ್ಳೆಯದ್ರ ಹಿಂದೆ ಹೋದ್ರಪ್ಪ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬೋದು. ಸೊ ಅದೇ ರೀತಿಯಾಗಿ ನಮ್ಮ ಜೀವನ ನಮ್ಮ ಮನಸ್ಸಿನ ಮೇಲೇ ಡಿಪೆಂಡ್ ಆಗಿರ್ತೈತಿ. ನಾವು ಹೇಗೆ ಅದೇ ರೀತಿಯೇ ನಮ್ಮ ಜೀವನ. ಪ್ರೀತಿಯ ಸ್ನೇಹಿತರೆ, ಹೇಳ್ತೇನೆ ಕೇಳಿ, ನಮ್ಮ ಸೃಷ್ಟಿಕರ್ತರು ನಾವೇ ಆಗಿರ್ತೀವಿ. ಅದನ್ನು ಯಾರು ನಮ್ಮ ಜೀವನವನ್ನು ಬೇರೆಯವ್ರ ಕೈಲೇ ಸೃಷ್ಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗ ಉದಾಹರಣೆಗೆ ನೋಡಿ, ಇವಾಗ ಮಾನವನ ಏನು ಅಂದ್ಕೊಂಡ, ಚಂದ್ರಲೋಕಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ. ಅದನ್ನು ನಿರ್ಧಾರ ಮಾಡಿದ್ರು, ಹೋಗಿ ಬಂದರು ತಾನೇ ಚಂದ್ರಲೋಕಕ್ಕೆ. ಇದು ಯಾವುದರಿಂದ ಆಗಿದ್ದು? ಆಲೋಚನಾ ಶಕ್ತಿಯಿಂದ ಆಗಿದ್ದು, ಅವರ ಸಾಮರ್ಥ್ಯದಿಂದ ಆಗಿದ್ದು. ಸೊ ಮತ್ತು ಎವರೆಸ್ಟ್ ಶಿಖರವನ್ನು ಏರ್ತೇನೆ ಅಂತ ಅಂದ್ಕೊಂಡ. ಮತ್ತು ಎವರೆಸ್ಟ್ ಶಿಖರವನ್ನು ಏರಿದ್ನಲ್ವಾ, ಇದು ಯಾವುದರಿಂದ ಆಗಿದ್ದು? ಅವ್ರ ಇಚ್ಛಾಶಕ್ತಿ, ಆಲೋಚನಾ ಶಕ್ತಿಯಿಂದನೇ ಆಗಿದ್ದು. ಸೊ ಮತ್ತು ಮಾನವ ಅಂಟಾರ್ಟಿಕ್ ಸಮುದ್ರವನ್ನು ಸಣ್ಣ ದೋಣಿಲಿ ಮುಟ್ಟಿದ್ನಪ್ಪ. ಈಗ ಸಾಧ್ಯನಾ ಆ ಥರ ಅಂಟಾರ್ಟಿಕ್ ಸಮುದ್ರವನ್ನು ನಮ್ಗೆ ಊಹೆ ಮಾಡ್ಕೊಂಡ್ರೆ ಏನೋ ಗೊತ್ತಪ್ಪ, ಸಾಧ್ಯನಾ, ಎಲ್ಲಿ ಮುಳುಗಿಬಿಡುತ್ತಲ್ವಾ? ಈ ಥರ ಆಲೋಚನೆಗಳು ಬರ್ತವೆ. ಇಲ್ಲ, ಇದು ಒಂದು ಏನಂದರೆ ಅವ್ರ ಯೋಚನಾ ಶಕ್ತಿ, ಇನ್ನೊಂದು ಏನಂದರೆ ಅವ್ರ ಇಚ್ಛಾಶಕ್ತಿ. ಎರಡು ಗಟ್ಟಿಯಾಗಿದ್ದರೆ ಖಂಡಿತವಾಗ್ಲೂ ನಾವು ಅಸಾಧ್ಯವಾದದನ್ನು ಸಾಧಿಸ್ಬೋದು. ಮತ್ತು ಏನಪ್ಪ ಅಂತಂದರೆ ನಮ್ಮ ಯೋಚನಾ ಶಕ್ತಿ. ಈಗ ಯೋಚನಾ ಶಕ್ತಿಯಲ್ಲಿ 4 ವಿಧಗಳು ಅದಾವು ಅಂತ ಹೇಳ್ತಾರಪ್ಪ. ಅವು ಯಾವ್ಯಾವು? 4 ವಿಧಗಳು ಯಾವ್ಯಾವಪ್ಪ ಅಂದರೆ, ಗೌರವಾದ ಆಲೋಚನಾ ಶಕ್ತಿ 1, 2 ನಕಾರಾತ್ಮಕ ಆಲೋಚನಾ ಶಕ್ತಿ, 3 ನಿಶ್ಚಿತವಾದ ಆಲೋಚನಾ ಶಕ್ತಿ, 4 ಅದ್ಭುತವಾದ ಆಲೋಚನಾ ಶಕ್ತಿ. ಇವು 4 ಆಲೋಚನಾ ಶಕ್ತಿ ಇದಾವೆ. ಇವಾಗ ಇದರೊಳಗೆ ಯಾವ ಇರಬೇಕು, ಯಾವ ಇರಬಾರ್ದು ಅನ್ನೋದನ್ನು ನಾನು ಹೇಳ್ತೇನೆ ನೋಡಿ. ಘೋರವಾದ ಆಲೋಚನಾ ಶಕ್ತಿಗಳು. ಘೋರವಾದ ಆಲೋಚನಾ ಶಕ್ತಿಗಳಂದೇನು ಉದಾಹರಣೆ ಹೇಳ್ತೇನೆ ನೋಡ್ರಿ. ಈಗ ನಾವೇನಾದರೂ ಬೈಕ್ ಓಡಿಸ್ತಿರ್ತೀವಿ. ಈ ಫಸ್ಟ್ ಟೈಮ್ ಬೈಕ್ ಓಡ್ಸಾಕತ್ತೀನಿ, ಫಸ್ಟ್ ಟೈಮ್ ಕಾರ್ ಗಾಡಿ ಓಡ್ಸಾಕತ್ತೀನಿ. ಬಿದ್ನಂದ್ರೆ, ಏನಾದರೂ ಅಪಘಾತ ಆಯ್ತಂದ್ರೆ
ಈ ಥರ ನಾವು ಯೋಚನೆ ಮಾಡಲೇಬಾರ್ದು ಅಂತಲೇ ಹೇಳ್ತಾರೆ ಇಲ್ಲಿ. ನಾವು ಯಾವ ಥರ ಆಲೋಚನೆ ಮಾಡಬೇಕಪ್ಪ ಅಂದರೆ, ಟ್ರಾಫಿಕ್ನಲ್ಲಿ ಓಡಿಸಿದ್ರೇನಾಯಿತು, ನಾನು ಆರಾಮಾಗಿ ಹೋಗಿ ಮುಟ್ತೀನಿ, ಆರಾಮಾಗಿ ಓಡಿಸ್ತೀನಿ, ಆ ಥರ ಆಲೋಚನೆಗಳು ಇರಬೇಕು ಹೊರತು ಮೊದಲೇ ನಾವು ಅದೇ ಥರ ಮಾತಾಡಲೇಬಾರ್ದು. ನಮ್ಮದು ಏನೂ ತಪ್ಪಿಲ್ಲ, ನಮ್ಮದೇನಪ್ಪ, ನಮ್ಮ ತಂದೆ ತಾಯಿ ಏನು ಅಂದ್ಬಿಡ್ತಾರಪ್ಪ ಅಂದರೆ, ನೋಡು ಬಿದ್ದಿದ್ಯಾ, ನೋಡು ಆಕ್ಸಿಡೆಂಟ್ ಆಗಿದ್ದಿತ್ತು, ನೋಡು ಹುಷಾರು ಅಂತ. ಈ ಸಲ ಫಸ್ಟ್ ಟೈಮ್ಗೆ ಆ ಥರ ಅಭಿಪ್ರಾಯ ನಮ್ಮಲ್ಲಿ ಅವ್ರು ಬಂದುಬಿಡುತ್ತೆ. ಸೊ ನಾವು ನನ್ನ ಮನಸ್ಸಲ್ಲೇ ಅದೇ ತಾಟು ಉಳಿದ್ಬಿಟ್ಟಿರುತ್ತೆ. ಬಟ್ ಯಾರೇ ತಂದೆ ತಾಯಿ ಆದರೂ ಮಕ್ಕಳು ಓಡಿಸೋ ಮುಂದೆ ಮಾಡೋ ಮುಂದೆ ಏನು ಬೀಳಂಗಿಲ್ಲ, ಯಾಕೆ ಬೀಳ್ತೀಯ, ಏನಾಗಲತ್ತೋ ಓಡಿಸೋ, ನೀ ಯಾಕೆ ಬೀಳ್ತೀಯ ಅಂತ ನಮ್ಮ ಮಕ್ಕಳಿಗೆ ನಾವು ಉತ್ತೇಜನ ಕೊಡಬೇಕು ಹೊರತು ಬಿದ್ದಿದ್ದೀಯಾ, ಆಕ್ಸಿಡೆಂಟ್ ಆಗಿದ್ದಿತ್ತು ಈ ಥರ ಅನ್ನಲೇಬಾರ್ದು. ಯಾಕಂದರೆ ನಮ್ಮ ಮಾತಿನ ಪವರು, ನಮ್ಮ ಆಲೋಚನೆಗೆ ಶಕ್ತಿ ಇದೆ. ಅವ್ರು ಅಂದರೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಸೊ ಹಾಗಿರಬೇಕಾದ್ರೆ ನಾವು ಆ ಥರ ಅನ್ನಲೇಬಾರ್ದು. ಬಿದ್ದಿದ್ದೀಯಾ, ಅಪಘಾತ ಆಗಿದ್ದಿತ್ತು, ಆಕ್ಸಿಡೆಂಟ್ ಆಗಿದ್ದಿತ್ತು, ಈ ಥರ ನಾವು ಅನ್ನಲೇಬಾರ್ದು. ಅಂದಾಗ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಆವಾಗ ನಮ್ಮ ಮನಸ್ಸಿನಲ್ಲಿ ಘೋರವಾದ ಆಲೋಚನೆಗಳು ಹೇಳ್ತಾನೆ ಇರ್ತೇವೆ. ನಾವು ಅದನ್ನು ದಬಾಯಿಸಬೇಕು. ಆ ಥರ ನಮ್ಮ ಮನಸ್ಸಿನಲ್ಲಿ ಏನಾದರೂ ಘೋರವಾದ ಆಲೋಚನೆಗಳು ಬಂದಾಗ ಅದನ್ನು ತಕ್ಷಣವೇ ನಮ್ಮ ಮನಸ್ಸಿನಿಂದ ತೆಗೆದು ಹಾಕಿಬಿಡ್ಬೇಕು. ನಾವು ಇಲ್ಲ, ಆ ಥರ ಆಲೋಚನೆಗಳನ್ನು ಮಾಡಬಾರ್ದು ಅಂತ ಪ್ರತಿದಿನ ನಮ್ಮ ಮನಸ್ಸನ್ನು ನಾವು ಹೇಳ್ತಾನೆ ಇರಬೇಕು. ಅಂದಾಗೆ ನಮಗೆ ಆ ಥರ ಘೋರವಾದ ಆಲೋಚನೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಸೊ ಇವಾಗ ಎರಡನೇದು ನಕಾರಾತ್ಮಕ ಆಲೋಚನಾ ಶಕ್ತಿ. ನಕಾರಾತ್ಮಕ ಆಲೋಚನಾ ಶಕ್ತಿ ಅಂದರೆ, ಇವಾಗ ನಾವೇನು ನಕಾರಾತ್ಮಕ ಆಲೋಚನೆ ಮಾಡೋದಂದ್ರೇನು, ಇವಾಗ ನಾಳೆ ಪರೀಕ್ಷೆ ಐತಿ, ನಂದು ಎಕ್ಸಾಮ್ ಅದವು, ಏನು ಪಾಸ್ ಆಗ್ತೇನೋ ಇಲ್ಲೋ, ನನ್ನ ಕೈಲಿ ಆಗಲ್ಲ ಅನಿಸುತ್ತೆ, ನಾನು ಅದು ಚೆನ್ನಾಗಿ ಎಕ್ಸಾಮ್ ಬರೆದಿಲ್ಲ, ನಾನು ಆಗೋದಿಲ್ಲ ಅನ್ನಿಸ್ತೈತಿ ಅಂತ ಈ ಥರ ಆಲೋಚನೆಗಳನ್ನು ನಾವು ಮಾಡ್ತೀವಿ. ಮತ್ತು ಆದರೂ ಆಗ್ಬೋದು, ಪಾಸ್ ಆದರೂ ಆಗ್ಬೋದು, ಈ ಥರ ಮಾಡಲೇಬಾರ್ದು ಅಂತಲೇ ಹೇಳೋದಿಲ್ಲ. ಸೊ ಇವಾಗ ಎಷ್ಟು ನಮ್ಗೆ ಆಲೋಚನೆಗೆ ಶಕ್ತಿ ಪವರ್ ಇದೆ ಅಂದ್ರೆ, ಸೊ ಇವಾಗ ಅವ್ನು 45 ಅಂಕ ತೊಗೊಂಡು ಪಾಸಾಗೋ ಲೆವೆಲ್ಗೆ ಇರ್ತಾನೆ ಅವನು. ಸೊ ನೀ ಆಗ್ಬಹುದೇನೋ, ಆಗ್ತತಿಲ್ಲೋ ಅಂತ ಈ ಥರ ಅನ್ನನ 45 ಅಂಕ ತೊಗೊಂಡವನು 44 ಅಂಕ ತೊಗೊಂಡು ಫೇಲ್ ಆಗಿಬಿಡ್ತಾನೆ. ಅಷ್ಟೊಂದು ನಕಾರಾತ್ಮಕಕ್ಕೆ ಅಷ್ಟೊಂದು ಶಕ್ತಿ ಇದೆ ಇಲ್ಲಿ. ಆಲೋಚನೆಗೆ, ನಕಾರಾತ್ಮಕ ಆಲೋಚನೆಗೆ ಅಷ್ಟು ಶಕ್ತಿ ಇದೆ, ಮತ್ತು ಒಳ್ಳೆಯ ಆಲೋಚನೆಗೆ ಅಷ್ಟು ಬೇರೆ ರೀತಿ ಶಕ್ತಿ ಇದೆ. ಸೊ ಹಾಗಿರಬೇಕಾದ್ರೆ ನಾವು ನಕಾರಾತ್ಮಕ ಆಲೋಚನೆಗಳನ್ನು ಮಾಡಲೇಬಾರ್ದು ಅಂತಲೇ ಹೇಳೋದು. ಮತ್ತಿಲ್ಲೇ ಮೂರನೇದು ನಿಶ್ಚಿತವಾದ ಆಲೋಚನಾ ಶಕ್ತಿ. ನಿಶ್ಚಿತವಾದ ಆಲೋಚನಾ ಶಕ್ತಿ ಅಂದರೆ ಏನಂದರೆ, ನಾನು ಈ ಎಕ್ಸಾಮ್ ಐತಿ, ಅದರೊಳಗೆ ಖಂಡಿತವಾಗ್ಲೂ ಉತ್ತೀರ್ಣನಾಗ್ತೇನೆ. ಮತ್ತು ಇನ್ನೊಂದು, ನಾನು ಮೊದಲೇ ಬಾರಿ ರಸ್ತೆಯಲ್ಲಿ ಗಾಡಿ ಓಡಿಸಿದ್ರೇನದು, ನಾನು ಸುರಕ್ಷಿತವಾಗಿ ಹಿಂದಿರುಗ್ತೇನೆ. ಇಂಥ ಆಲೋಚನೆಗಳನ್ನು ಎಲ್ಲರೂ ಅನುಸರಿಸ್ಬೇಕು. ಅಂದರೆ ಆಗ್ತೈತಿ ಅನ್ನೋ ರೀತಿಲೇ ಇರಬೇಕು. ನಾನು ಗಾಡಿ ಅದ್ಭುತವಾಗಿ ಓಡಿಸ್ತಿದ್ದೀನಿ ಅನ್ನೋ ರೀತಿಲೇ ಇರಬೇಕು. ನಾನು ಖಂಡಿತವಾಗ್ಲೂ ಪಾಸ್ ಆಗ್ತೇನಪ್ಪ, ಆ ಎಬಿಲಿಟಿ ನನಗಿದೆ ಅನ್ನೋ ಥರ ಆಲೋಚನಾ ಶಕ್ತಿಗಳು ಇರಬೇಕು. ಆಮೇಲೆ ಇವಾಗ ನಾನು ಧ್ಯಾನದಲ್ಲಿ ಕೂತ್ಕೊಳ್ತೇನೆ, ಖಂಡಿತವಾಗೂ ನನ್ನ ಮನಸ್ಸನ್ನು ನನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಸಾಮರ್ಥ್ಯ ನನಗಿದೆ ಅಂತಲೇ ಹೇಳ್ಬೇಕು ನಾವು. ಅಯ್ಯೋ ನನಗೆ ಯಾಕೋ ಆಗ್ತಾನೇ ಇಲ್ಲ, ನನಗೆ ಮಾಡ್ತಾನೇ ಇಲ್ಲ, ನನ್ನ ಮನಸ್ಸು ನನ್ನ ಕಂಟ್ರೋಲಲ್ಲೇ ಇಲ್ಲ, ಈ ಥರ ಅನ್ನಲೇಬಾರ್ದು. ಖಂಡಿತವಾಗ್ಲೂ ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡುವ ಶಕ್ತಿ ನನಗಿದೆ, ನಾನು ಮಾಡೇ ಮಾಡ್ತೇನೆ, ನಾನು ಮತ್ತು ಇನ್ನೊಂದು ನಾನು ಪ್ರಯತ್ನಿಸ್ತೇನೆ, ಸಾಧ್ಯ ಆಗಬಹುದು, ಈ ಥರ ಅನ್ನಲೇಬಾರ್ದು. ಇಂಥವೆಲ್ಲ ನಮ್ಗೆ ಸೋಲನ್ನು ತಂದು ಕೊಡ್ತೇವೆ. ಅಲ್ಲೇ ಮಾಡ್ತೀನಿ, ಆಗಬಹುದು, ಈ ಥರ ಅನ್ಬೋದು, ಹಾಗೇ ಆಗುತ್ತೆ ಅನ್ನೋ ರೀತಿಲೇ ಇರಬೇಕು. ಇದು ಆಗ್ತೈತೆ ಏನೋ, ಮಾಡ್ತೇನೆ ಇಲ್ಲೋ, ಮಾಡ್ಬೋದು, ಇವೆಲ್ಲ ನಕಾರಾತ್ಮಕ ಆಲೋಚನೆಗಳು ನಮ್ಗೆ ಸೋಲನ್ನು ತಂದು ಕೊಡ್ತಾವೆ. ಅದಕ್ಕೆ ನಕಾರಾತ್ಮಕ ಆಲೋಚನೆಗಳನ್ನು ಮಾಡಬೇಡ್ರಿ. ಆಮೇಲೆ ಇವಾಗ ಅದ್ಭುತವಾದ ಆಲೋಚನಾ ಶಕ್ತಿ. ಅದ್ಭುತವಾದ ಆಲೋಚನಾ ಶಕ್ತಿ ಅಂತಂದ್ರೂ ಇದು ಅತ್ಯಂತ ಪ್ರಧಾನವಾದ ಆಲೋಚನಾ ಶಕ್ತಿ. ಅದ್ಭುತವಾದ ಆಲೋಚನಾ ಶಕ್ತಿ ಅಂದರೆ ಅತ್ಯಂತ ಪ್ರಧಾನವಾದದ್ದು. ಇವಾಗ ನಾನು ಧ್ಯಾನ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ನನಗೆ ಸಾಧ್ಯ ಇದೆ, ನಾನು 3 ಗಂಟೆ ಧ್ಯಾನ ಮಾಡೇ ಮಾಡ್ತೀನಿ, 3ನೇ ಕಣ್ಣನ್ನು ನಾನು ತೆರೆದೇ ತಿರುತ್ತೆ, ನನಗೆ ಅದಕ್ಕೆ ಪ್ರಕೃತಿ ಸಹಾಯ ಮಾಡೇ ಮಾಡುತ್ತೆ. ಈ ಥರ ನಮ್ಮ ಮನಸ್ಸಿನಿಂದ ಮಾತುಗಳು ಹೊರಹೊಮ್ಮಬೇಕು. ನಾ ಮೊದಲೇ ಸಲ ಗಾಡಿ ಓಡಿಸಿದ್ರೆ ಏನಾಯಿತು, ಸೊ ನಾ ಅದ್ಭುತವಾಗಿ ಎಲ್ಲಿ ಹೋಗಿ ತಲುಪಬೇಕು ಅಲ್ಲೇ ಅದ್ಭುತವಾಗಿ ಹೋಗಿ ತಲುಪ್ತೇನೆ ಅನ್ನೋ ನಮ್ಮ ಆತ್ಮವಿಶ್ವಾಸ ಇರಬೇಕು. ನಮ್ಮ ಆತ್ಮವಿಶ್ವಾಸ ಅದ್ಭುತವನ್ನು ಸೃಷ್ಟಿಸ್ತೈತಿ ಮತ್ತು ನಮ್ಮ ಆಲೋಚನಾ ಶಕ್ತಿಯೇ ಅದ್ಭುತವನ್ನು ಸೃಷ್ಟಿಸ್ತೈತಿ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದ್ರೆ, ನಮ್ಮ ಆಲೋಚನಾ ಶಕ್ತಿ ಅನ್ನೋದೇನೈತಿ ಯಾವಾಗಲೂ ಪಾಸಿಟಿವ್ ಆಗೇ ಇಟ್ಕೋಬೇಕು. ಯೇಸು ಕ್ರಿಸ್ತರು ಅದನ್ನೇ ಹೇಳ್ತಾರೆ, ನಾ ಏನನ್ನು ಸಾಧಿಸ್ತೀನಿ
ವಯಸ್ಸನ್ನೇ ಅಲ್ಲ, ನಿಮಗೂ ಅದನ್ನು ಸಾಧಿಸುವಂಥ ಕೆಪಾಸಿಟಿ ನಿಮಗೂ ಇದೆ, ನೀವು ಸಾಧಿಸ್ಬೋದು. ಮತ್ತು ಇಲ್ಲೊಬ್ಬರು ಪತ್ರಿಜಿಯವ್ರೂ ಹೇಳ್ತಾರೆ, ಇಲ್ಲಿ ಪತ್ರಿಜಿಯವ್ರು ಏನು ಹೇಳ್ತಾರಪ್ಪ ಅಂದರೆ, ನಾನೇನೋ ಒಂದು 50-60 ವರ್ಷ ಬದುಕ್ಬೋದು, ಅಷ್ಟೇ ಬದುಕ್ತೀನಿ, ಈ ಥರ ಅನ್ನಲೇಬಾರ್ದು ಅಂತಲೇ ಹೇಳ್ತಾರೆ ಅವರು. ಇಲ್ಲ, ಖಂಡಿತವಾಗ್ಲೂ 100 ವರ್ಷ ಬದುಕ್ತೀನಿ, ಖಂಡಿತವಾಗ್ಲೂ 150 ವರ್ಷ ಬದುಕ್ತೀನಿ ಅಂದರೆ ನಮ್ಮ ಮನಸ್ಸಿಗೆ ನಾವು ಆ ಥರ ಇನ್ಪುಟ್ಟನ್ನು ಕೊಡಬೇಕು ಹೊರತು, ಏನಪ್ಪ ಇವಾಗೇನು 56 ವರ್ಷ ಬದುಕ್ತಾರೆ, ನಾವೊಂದು 50 ವರ್ಷ ಬದುಕ್ಬೋದು, ಈ ಥರ ಅನ್ನಲೇಬಾರ್ದು ಅಂತಲೇ ಹೇಳ್ತಾರೆ. ಅವ್ರಿಗೆ ಇಲ್ಲೇನು ಉದಾಹರಣೆ ಕೊಡ್ತಾರಪ್ಪ ಅಂದರೆ ಹೇಳ್ತೇನೆ ಕೇಳಿ. ಇವಾಗ ನಾವು ಮಾರ್ಕೆಟಿಗೆ ಹೋಗಿರ್ತೀವಿ, ಬದ್ನೆಕಾಯಿ ತರಕ್ಕೆ ಹೋಗಿರ್ತೀವಿ. ಸೊ ಬದ್ನೆಕಾಯಿ ತೊಗೊಬಂದು ಮನೇಲಿ ಬದನೆಕಾಯಿ ಅಡುಗೆನ ಮಾಡ್ತೀವಿ, ಬದನೆಕಾಯಿ ಪಲ್ಯವನ್ನು ಮಾಡ್ತೀವಿ. ಈಗ ಅಲ್ಲಿಂದ ಬದ್ನೆಕಾಯಿ ತಂದು ಬಟಾಟಿ ಪಲ್ಯ ಮಾಡೋಕ್ಕೆ ಸಾಧ್ಯನಾ? ಇಲ್ವಲ್ಲ. ನಾವು ಏನು ತಂದಿರ್ತೀವಿ ಆ ಅಡುಗೆನ ಮಾಡೋಕ್ಕೆ ಮಾತ್ರ ಸಾಧ್ಯ. ಅದಕ್ಕೆ ಈ ನಮ್ಮ ಆಲೋಚನೆಗಳು ಹಾಗೆ. ಸೊ ನಾವು ಏನು ಮಾತಾಡಿರ್ತೀವಿ, ನಾವು ಏನು ಆಲೋಚನೆ ಮಾಡಿರುತ್ತೆ ಅದೇ ಆಗುತ್ತೆ ಹೊರತು ನಾವು ಆಲೋಚನೆ ಮಾಡಲಾರ್ದಾಗಂಗಿಲ್ಲ. ಅದಕ್ಕೆ ನೀವು ಇನ್ಮೇಲೆ ಏನು ಮಾಡ್ರಪ್ಪ ಅಂದರೆ, ನಿಮ್ಮ ಮಕ್ಕಳಿಗಿರ್ಬೋದು, ನೀವಿರ್ಬೋದು, ಸೊ ಅವ್ರು ಏನಾದರೂ ನೆಗೆಟಿವ್ ಹೇಳಿದರೆ, ಇಲ್ಲಪ್ಪ ನಿನ್ನ ಕೈಲೇ ಆಗುತ್ತೆ, ನೀನು ಮಾಡೇ ಮಾಡ್ತೀಯ ಅಂತ ಅನ್ನೋ ಇನ್ಪುಟ್ಟನ್ನೇ ತುಂಬಬೇಕು ಮಕ್ಕಳಿಗೆ ಹೊರತು. ಇವಾಗ ನಾವು ಅದೇ ಥರ ಮಾಡಬೇಕು. ಇಷ್ಟು ದಿನ ತಪ್ಪನ್ನು ಮಾಡಿದ್ದೇವೆ ನಾವು ಎಲ್ಲರೂ ಸೇರಿ, ನೀವು ಮಾಡಿದ್ದೀರಾ, ನಾವು ಮಾಡಿದ್ದೀರಾ, ಇನ್ಮೇಲಿದ್ದ ಈ ತಪ್ಪುಗಳನ್ನು ನಾವು ಮಾಡೋದು ಬೇಡ. ಸೊ ನಾವೇನು ಮಾಡೋಣಪ್ಪ ಅಂದರೆ, ಇನ್ಮೇಲಿದ್ದ ಅದ್ಭುತವಾದ ಆಲೋಚನಾ ಶಕ್ತಿಗಳನ್ನು ಹೆಚ್ಚಾಗಿ ಮಾಡಿ ನಮ್ಮ ಜೀವನವನ್ನು ಅದ್ಭುತವಾಗಿ ರೂಪಿಸ್ಕೊಳ್ಳೋಣ ಫ್ರೆಂಡ್ಸ್. ಓಕೆ friends, bye friends. Please subscribe and like, share and Thank comment. you for watching friends.